ಏನು ಆ ಹೇಳಿಕೆಳೆ ಮಹಿಳೆ ಕೂಲಿ ಮಾಡೋ ಮಹಿಳೆ ರೀ, ಆ್ಯಕ್ಟರ್ ಅಲ್ಲ, ಆಕೆ ಆ್ಯಡ್ ಶೂಟ್ ಮಾಡೋರಲ್ಲ, ಮೀಡಿಯಾದಲ್ಲಿ ಮಾತಾಡೋರಲ್ಲ. ಅವ್ರಿಗೆ ವಿಡಿಯೋದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಒಂದು ಸಲ ಅಲ್ಲ ಇವರು ವಿಡಿಯೋ ಮಾಡಿರೋದು, ಎಷ್ಟು ಸಲ ವಿಡಿಯೋ ಮಾಡಿದ್ರು ಗೊತ್ತಾ, ಎಷ್ಟು ಟೇಕ್ಗಳನ್ನು ತಗೊಂಡ್ರು ಗೊತ್ತಾ. ಸುಮಾರು ಹೊತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಜಿತ್ತು ಪ್ರಯತ್ನ ಮಾಡಿದಂತೆ, ಬಹಳ ಪ್ರಯತ್ನ ಪಟ್ಟನಂತೆ. ಸರಿಯಾಗಿ ಹೇಳೋದಕ್ಕೆ ಬರದೇ ಇದ್ದಿದ್ದಕ್ಕೆ ರಿಟೇಕ್ ಅಂತ ಮತ್ತೆ ವಿಡಿಯೋ ಮಾಡ್ಕೊಂಡಂತೆ. ನಾನು ಹಿಂಗೆ ಹೇಳ್ತೀನಿ ಅಂತ ಭಾಷೆ ಕೊಡುವಂತ ಭಾಷೆ ಕೂಡ ತಗೊಂಡಂತೆ. ನೀನು ಹಿಂಗೆ ಮಾತಾಡಬೇಕು ಅಂತ ಎಲ್ಲವನ್ನು ಆತ ಹೇಳಿಕೊಟ್ಟಂತೆ. ಹಿಂಗೆ ಮಾತಾಡಬೇಕು. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಪಾಪ ಕೂಲಿ ಮಾಡೋ ಮಹಿಳೆ, ಆಕೆಗೆ ಓದು ಬರಹ ಬಂದಿದ್ದರೆ ಇವತ್ತು ಆಕೆಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪ್ರಜ್ವಲ್ ಹೀಗೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳೇ ಇಲ್ಲ. ಇವ್ರು ನನಗೆ ಏನನ್ನು ಬಿಡಿಸಿ ಹೇಳಲೇ ಇಲ್ಲ. ನನ್ನ ಹತ್ರ ವಿಡಿಯೋದಲ್ಲಿ ಹಿಂಗೆ ಹೇಳಬೇಕು ಅಂತ ಹೇಳಿದ್ರು ಬಿಟ್ರೆ ಮತ್ತನ್ನೇನೂ ಹೇಳಿಲ್ಲ. ನನ್ನನ್ನ ಇಟ್ಟಿದ್ದ ಜಾಗದ ಹತ್ತಿರದಲ್ಲಿದ್ದ ಏರಿ ಕಡೆಗೆ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದಾಗ ಭವಾನಿ ಅಕ್ಕ ನನ್ನ ಜೊತೆಗೆ ಮಾತನಾಡಿದ್ರು. ಯಾರು? ಭವಾನಿ ರೇವಣ್ಣ. ಮೊಬೈಲಲ್ಲಿ ನೀನು ಮಾತಾಡದೇ ಇದ್ರೆ ನಿನಗೆ ಅಪಾಯ ಅಂತಂದ್ರು. ನಿನಗೇನೇ ಕಷ್ಟ ಸುಖ ಏನೇ ಇದ್ರು ಅದೆಲ್ಲ ಬಗೆಹರಿಯುತ್ತೆ ಅಂದ್ರು ಭವಾನಿ ಮೇಡಮ್ಮು. ನೀನು ಮಾತನಾಡಿದ್ರೆ ನಿನ್ನ ಮಕ್ಕಳು ಆರಾಮಾಗಿರ್ತಾರೆ. ನಿನ್ನ ಸೇಫ್ಟಿಗೆ ನೀನು ಮಾತಾಡಲೇಬೇಕು. ನೀನು ಮಾತಾಡ್ತಿರೋದು ನಮಗೋಸ್ಕರ ಅಲ್ಲಮ್ಮ, ನಿಮಗೋಸ್ಕರ. ನಿನಗೆ ಸೇಫ್ಟಿಗೆ, ನಿನ್ನ ಮಕ್ಕಳು ಮರಿ ಚೆನ್ನಾಗಿರ್ಬೇಕಾದ್ರೆ ಮಾತಾಡು. ಪ್ರಜ್ವಲ್ದು ಏನೂ ಇಲ್ಲ, ಏನೂ ತಪ್ಪಿಲ್ಲ, ಪ್ರಜ್ವಲ್ ಒಳ್ಳೆಯವನು, ಸಾಚಾ ಅಂತ ಹೇಳು ಅಂತ ಹೇಳಿಸಿದ್ರು. ಮೂರು ಸಲ ನನಗಾಗಿಲ್ಲ ಸರಿಯಾಗಿ ಮಾತಾಡೋಕ್ಕೆ. ಮೂರು ಸಲ ಮಾತಾಡೋ ಪ್ರಯತ್ನ ಮಾಡಿದೆ, ಆಗಿಲ್ಲ. ನಾನು ಹೇಳ್ಕೊಟ್ಟಂತೆ ಹೇಳು ಅಂತ ಭಾಷೆ ಕೂಡ ತಗೊಂಡ. ಭವಾನಿ ರೇವಣ್ಣ, ಭವಾನಿ ಮೇಡಮ್ಮು ಫೋನಲ್ಲಿ ಮಾತಾಡಿ ನನ್ನನ್ನು ಹೆದರಿಸ್ಬಿಟ್ರು. ನನ್ನ ಮೊಬೈಲನ್ನು ಕೂಡ ಅದೇ ಸಾಲಿಗ್ರಾಮದಲ್ಲಿ ಕಿತ್ತಾಕೊಂಡ್ರು. ಎಲ್ಲಿಂದ ಆಕೆಯನ್ನು ಕರ್ಕೊಂಡು ಹೋದ್ರು ನೋಡಿ, ಅಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಯಾರಾದರೂ ಪೊಲೀಸರು ಬಂದರೆ ಸಿಗಬೇಡ ಅಂತಂದ್ರು. ನಿನಗೆ ತೊಂದರೆ ಆಗುತ್ತೆ ಅಂತ ಹೆದರಿಸಿದ್ರು. ಕಿಡ್ನಾಪ್ ವಿಡಿಯೋ ಬಗ್ಗೆ ನಾವು ಹೇಳಿರೋದಲ್ಲ, ಮೂರನೇ ವ್ಯಕ್ತಿ ಹೇಳಿರೋದಲ್ಲ, ಕುಮಾರಣ್ಣ ಹೇಳಿರೋದಲ್ಲ, ದೇವೇಗೌಡರು ಹೇಳಿರೋದಲ್ಲ, ಜಿ ಟಿ ದೇವೇಗೌಡರು ಹೇಳಿರೋದಲ್ಲ, ಸ್ವತಃ ಆ ಸಂತ್ರಸ್ತೆಯೇ ಹೇಳ್ಕೊಂಡಿರುವ ಸ್ಫೋಟಕ ಮಾತು. ಗೊತ್ತಾಯ್ತಾ ಈಗ ವಿಡಿಯೋ ಮಾಡ್ಕೊಂಡಿದ್ದು ಯಾವಾಗ ಯಾರು ಅಂತ? ಇದನ್ನೂ ನಿಮಗೆ ನಂಬೋದಕ್ಕಾಗಲ್ಲ ಅಂತಂದ್ರೆ ನಿಮ್ಮ ನೆನ್ಪಿಟ್ಕೊಳ್ಳಿ, ಪವರ್ ಟಿವಿ ಯಾವುದೇ ಪ್ರೂಫ್ ಇಲ್ಲದೆ, ಸಾಕ್ಷ್ಯಗಳಿಲ್ಲದೆ ಸುದ್ದಿಯನ್ನು ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ಒಂದು ವಿಡಿಯೋ ಇದೆ ಸರ್, ಆ ವಿಡಿಯೋನ ನಾನು ಮೊದಲಿಗೆ ಇಟ್ಬಿಡ್ತೀನಿ. ಆ ಆಡಿಯೋ ಅಂದರೆ ಆ ಮಹಿಳೆ ಮಾತಾಡಿರುವಂಥ ಸ್ಫೋಟಕ ಅಂಶಗಳನ್ನು ಒಳಗೊಂಡಿರುವಂಥ ಆಡಿಯೋ ಒಂದನ್ನು ಮೊದಲಿಗೆ ಕೇಳಿಸ್ಕೊಳ್ಳಿ. ಅದು ಅವರು ಅಜಿತನ್ ಅವರೇ ಮಾಡಿದ್ದು. ಏನಕ್ಕೆ ಅಂದ್ರೆ ಈ ತೋಟಕ್ಕೆ 10 ಗಂಟೆಲಿ ಬಂದ. ಅವ್ರು ಬೇರೆಯವ್ರದ್ದು ಯಾರೋ ಮಾತಾಡಕ್ಕೆ ಅಂತ ಬಂದಿದ್ರು. ಅದೇ ನಾನು ಇದನ್ನೆಲ್ಲ ಇರ್ಸಿದ್ರಲ್ಲ ಅದೇ ತೋಟಕ್ಕೆ ಬೇರೆಯವ್ರು ಬಂದಿದ್ರು. 3 ಜನ 4 ಜನ ಕಣಿ ಬಂದಿದ್ರು. ಇವ್ರೇನಂದ್ರು ಭವನಕ್ಕ ಅವ್ರ ಜೊತೆ ಯಾರ ಜೊತೆ ಮಾತಾಡ್ಬಿಡನು, ಒಂದ್ ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ರು. 10 ಗಂಟೆಗೆ ಅವ್ನ್ ಬಂದ ಅಜಿತ್ ಬಂದ್ ಏನಂದ, ನಿದ್ದೆ ನಾನು ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅನ್ಬಿಟ್ಟು ರೆಡಿಯಾಗಿ ಕೂತಿದ್ದೆ ನಾನು, ಕೊಂಡೋಗ್ಬಿಡ್ತಾರೆ ಅಂತ. ಬಂದ್ ಏನ್ ಮಾಡ್ದ, ಬಂದು ಕೂತ್ಕೊಂಡದೇನೆ, ಹಿಂಗ್ ಮಾತಾಡಿದ್ರೆ ನಿಮ್ಗೆಲ್ಲ ಒಳ್ಳೇದು, ನಿಮ್ ಮಾತಾಡಿದ್ರೆ ಹಿಂಗೆಲ್ಲ ಒಳ್ಳೇದಾಯ್ತದೆ, ಹಿಂಗೆಲ್ಲ ಮುಟ್ಟಿದ್ರೆ ನಿಮಗ್ ಸಲ ಹೊಡೆದಾಡ್ತಾರೆ ಭವನಕ್ಕನವೇ ಅಂದ್ಬಿಟ್ಟು ಫಸ್ಟ್ ಮಾತಾಡಾದ್ಮೇಲೆ ಭವನಕ್ಕ ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡಿದ್ಮೇಲೆ ನನ್ ಕರ್ಕೊಂಡೋಗಿ ಏರಿ ಮೇಲೆ ಒಂದು ಕವಲು ಏರಿ ಇದೆ ಮನೆ ಹತ್ರ, ನಾನು ಇರ್ಸಿರಲ್ಲ ಮನೆ ಹತ್ರ. ಏರಿ ಮೇಲೆ ಭವನಕ್ಕನು ನನ್ ಮಕ್ಳ ರೇವಣ್ಣ ಅಣ್ಣಗಳು ಇಟ್ಕೊಂಡ್ರು. ಫಸ್ಟ್ ನನ್ನ ಇಬ್ಬರು ಮಕ್ಳ ಹಣೆಗಳು ನಿನ್ಗೆ ಏನು ತೊಂದರೆ ಆಗ್ದಂಗೆ ಇರ್ಸಕ್ಕೆ ನಾನು ಆತರ ಸೇಫ್ಟಿ ಮಾಡಕ್ಕೆ ನೀನ್ ಮಾತಾಡು, ನಿನ್ಗೋಸ್ಕರ ಇದು ನಿನಗ್ ತೊಂದ್ರೆ ಐತೆ, ನೀನ್ ಮಾತಾಡ್ಲಿಲ್ಲ ಮೊಬೈಲಲ್ಲಿ ಅಂತ ಎದುರ್ಸಿದ್ರು. ಅಜಿತ್ ಎದುರಿಸ್ತಾ ಹಂಗಂತ ಎದುರಿಸಿ, ನಿನ್ಗೆ ಏನಾರ ತೊಂದ್ರೆ ಆಯ್ತದೆ, ಅಪಾಯ ಆಯ್ತದೆ ನಿಮ್ಗೆ ಮಾತಾಡ್ಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದುರಿಸಿದ್ರು. ನನಗೆ ಇದೇನು ಬಿಡಿಸಿ ಹೇಳ್ತಾ ಇಲ್ಲ, ಏನು ಅನಚೂರ ನಡೆದೋಗದೆ ಎಲೆಕ್ಷನ್ ಬಗ್ಗೆ ಏನ್ ಮಾಡಿದ್ವು ನಾವು ಅಂತ ಹಿಂಗ್ ಹೇಳ್ತಾನಲ್ಲ, ಯಾವ್ದು ಬಾಯ್ ಬಿಟ್ಟು ಭವನಕ್ಕನು ಹೇಳ್ತಾ ಇಲ್ಲ, ಇವನು ಹೇಳ್ತಾ ಇಲ್ಲ, ಅಜಿತುವೆ ಬಿಟ್ಟವ್ರೆ ಅಂತ ಯಾರು ಹೇಳ್ತಲ್ಲ. ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗೆ ಇರಿಸ್ತಾ ಇರೋದು. ಮೈಸೂರಲ್ಲಿ ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ಇರೋದೆ. ನಿನ್ಗೆ ಏನೇ ಕಷ್ಟ ಸುಖ ಅಂದ್ರೆ ನಾನ್ ಬಗ್ಗೆ ಐತಿ, ನಿಂದೇನು ಎಳ್ಮನೆಷ್ಟು ನಿನಗೆ ತೊಂದ್ರೆ ಇಲ್ಲ, ನೀನ್ ಏನು ಅಂತದ್ ಮಾಡಿಲ್ಲ ಅಂತ ಹೇಳ್ಕ ಬಂದ್ರು. ನಾನು ಇರ್ಸ್ಕೊಂಡು ಅವನಕ್ಕವ್ರು ಹಂಗೆ ಅಂದದ್ದು, ಬಾಬುನು ಹಂಗೆ ಅಂತ ಹೇಳುದು. ನಿಮ್ ಸೇಫ್ಟಿಗ ನೀವ್ ಮಾತಾಡಿ, ನಿಮ್ ಮಕ್ಳು ಭಯ ಪಡ್ದಂಗ ನಿಮ್ ಮಕ್ಳು ಮಾತಾಡೋದು ಧೈರ್ಯವಾಗಿರ್ತಾರೆ ಅಂತ ಹಿಂಗ್ ಮಾತಾಡಿಸ್ತಾ ಇರೋದು. ಮಾತಾಡ್ಲಿಲ್ಲ ಅಂದ್ರೆ ತೊಂದ್ರೆ ಆಯ್ತದೆ, ಅವ್ರಿಗೆ ಅಕ್ಕವ್ರಲ್ಲಿ ಏನು ನಮ್ಗೆ ಇದ್ ಮಾಡಿಲ್ಲ, ತೊಂದ್ರೆ ಇಲ್ಲ, ಪ್ರಜ್ವಲಿಂದ ಏನು ತಪ್ಪಿಲ್ಲ, ಮೊಬೈಲ್ಗೂ ಇದಕ್ಕೂ ನನ್ಗೆ ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ಮಾತಾಡಿ. ನನ್ಗೇನು ಈ ಮೊಬೈಲ್ ಕಾಂಟ್ಯಾಕ್ಟ್ TV ಅಂತಾರಲ್ಲ ಅಂತ ನನ್ಗೆ ಇಸ್ಕೊತವ್ರೆ ಅಂತ ನನಗ್ ಭಯ. ಆದ್ರೂ ಹಂಗೂ ತಡ್ಕೊಳಕ್ ಆಯ್ಕಲ್ಲ, ವಯಸ್ಸೇ ಒಂಥರ ಆಗ್ಬಿಟ್ಟದೆ. ಮಾತಾಡಿದ್ರಲ್ಲಿ ವಯಸ್ಸು ಬತ್ತಿಲ್ಲ, ಇದ್ರಲ್ಲಿ ವಯಸ್ಸು ಕಡಿತಾ ಇಲ್ಲ ನನ್ಗೆ. ಅದ್ರಲ್ಲಾಗ ವಿಡಿಯೋ ಮಾಡ್ಕೊಂಡು 3 ದಪ್ಪ ಮಾಡ್ದ, 3 ದಪ್ಪ ನಮ್ ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ. ತಿರ್ಗ ಕೊನೆ 4ನೇ ದಪ್ಪಕ್ಕೂ ಮಾತಾಡ್ಕೊಂಡ.
ಮಾತಾಡ್ಲಿಲ್ಲ ಮುಂಚೆ ಅಂದ್ಬಿಟ್ಟು ಆಮೇಲೆ ಅನ್ಕೊಂಡು ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ದಿವಸ ನಿಮಗ್ ತೊಂದ್ರೆ ಅಂತ ಅಂತೂ ತೊಂದ್ರೆ ಅಂತಲೂ ಎದುರಿಸ್ತಾ ಎಲ್ಲಾನು ಮಾಡ್ದ. ನನಗೆ ಭಯ ಏನು ಎಂತೋ ಅಂತ. ಅವೆಲ್ಲ ಮಾತಾಡದ್ಮೇಲೆ ಏನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಕಾರ್ ಬರ್ತದೆ ಬಂದು ಕರ್ಕೊಂಡು ಹೋಯ್ತಾರೆ, ಅದ್ರಲ್ಲಿ ಅಷ್ಟೊತ್ತಿಷ್ಟಂತೂ ಅಂತೂ ಗೊತ್ತಿಲ್ಲ ಅಂತೂ ಹೇಳ್ದ. ಹಂಗಂತ ಹೇಳ್ಬಿಟ್ಟು ಎಲ್ಲಾನು ಮಾಡ್ದ. ನನಗೆ ಭಯ, ಎಲ್ಲಿ ಕರ್ಕೊಂಡೋಗಿ ಏನ್ ಮಾಡೋರೋ ಎಂತ ಮಾಡೋರೋ ಅಂತ ನನಗ್ ಭಯ ಜಾಸ್ತಿ. ಎಲ್ಲ ವಿಡಿಯೋ ಮಾಡ್ಕೊಂಡು ಈ ತರ ಬಿಡ್ತಾನೆ ನನಗೆ ಗೊತ್ತಿಲ್ಲ, ಈ ತರ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮಾರು ಹೊತ್ತು ಪ್ರಯತ್ನ ಮಾಡ್ದ, ತಪ್ಪು ಆದಂಗೆ ಇದ್ ಮಾಡ್ಬಿಟ್ಟು ತಿರ್ಗಾ ಚೇಂಜ್ ಆಗಿ ಮಾಡೋನು ಅವನೇ. ಆಮೇಲೆ ಭಾಷೆ ಕೊಡು, ನಾನು ಹಿಂಗೆ ಹೇಳ್ತೀನಿ ನಿಜ ಹೇಳ್ತೀನಿ ಅಂತ ಭಾಷೆ ಕೊಡು ಅಂತ ಭಾಷೆನೂ ತಕೊಂಡ. ಟೈಮ್ ಹಿಂಗೆ ಮಾತಾಡ್ಬೇಕು ಅಂತ ಎಲ್ಲಾನು ಹೇಳ್ಕೊಟ. ಗೊತ್ತಾಯ್ತಲ್ಲ ಏನು ಕೇಳ್ತಾವನೆ ಏನಕ್ಕೆ ಕೊಡ್ತಾವನೆ ಅನ್ನೋದೇ ನನ್ಗೆ ಅರ್ಥ ಆಯ್ತಿತ್ತಿಲ್ಲ. ಇವ್ರು ಬಿಡಿಸಿ ಹೇಳಿದ್ರೆ ನನಗೆ ಗೊತ್ತಾಗೋದು, ಇವ್ರು ಬಿಡಿಸಿ ಹೇಳ್ತಾ ಇಲ್ಲ ನನಗೆ ಏನುವೆ ಬಿಡಿಸಿ ಹೇಳ್ತಾ ಇಲ್ಲ. ಹಿಂಗ ಆಗದೆ ಹಿಂಗ ಅನಚೂರ ನಡೆದದೆ ಹಿಂಗ್ ಮಾಡೋನೆ ಪ್ರಜ್ವಲನ ಹಿಡಿಯೋ ಬಿಟ್ಟವನೆ ಅನ್ನೋದೇ ಹೇಳ್ತಾ ಇಲ್ಲ. ನಿನ್ಗೇನು ತೊಂದ್ರೆ ಇಲ್ಲ, ನಿನ್ ಸೇಫ್ಟಿಗೆ ಹಿಂಗ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ನಿನ್ಗೆ ತೊಂದ್ರೆ ಆಯ್ತಿಲ್ಲ ಅಂದ್ರೆ 6 ತಿಂಗಳು ಜೈಲ್ ಆಯ್ತದೆ ಅಂತ ಎದುರಿಸ್ತಾರೆ. ನನ್ನೇ ಎದುರಿಸ್ತಾರೆ 6 ತಿಂಗಳು ಜೈಲ್ ಆಯ್ತದೆ ಅಂತ. ಭವನಕ್ ಹಂಗೆ ಅಂದ್ರು, ಇವ್ರು ಹಂಗೆ ಅಂದ್ರು ನನಗೆ. ಆಮೇಲೆ ನಮ್ಮ ಮಕ್ಕಳಿಗೂ ಸುದ ಹಂಗೆ ಹೇಳವ್ರೆ. ಏನಂತ ಕಾಣೋದು ಹಿಂಗೆ ಎದುರಿಸ್ಬಿಟ್ಟು ನನ್ನ ಅಲ್ಲೂ ಇಲ್ಲೂ ಇರಿಸ್ಬಿಟ್ಟು ನನ್ನ ಇದಾಗಿ ಮಾತಾಡ್ಬಿಟ್ಟು ಬೀದಿಗೆ ಎಳೆದ್ಬಿಟ್ರು ನನ್ನ. ಹಿಂಗೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ಇರಿಸ್ಕೊಂಡು ಈಗ ಅವ್ನು ಬಂದ್ಬಿಟ್ಟು ಈಗ ಹಿಂಗೆ ಅಮ್ಮಂದೇ ಮಾತಾಡೋದು. ಈಗ ಮಹೇಶ್ ತಾರಮೇಶ್ ಅಣ್ಣ ಅವ ಅಮ್ಮನ್ನೇ ಕರ್ಕೊಬಂದು ಅವ ಅಮ್ಮನೇ ಮಾತಾಡ್ದಂತ ಅವ್ರಂತಾರೆ, ಎಲ್ಲ ಮಾತಾಡ್ತಾರೆ ಊರಲ್ಲಿ. ಇವಳೆ ಹೋಗಿದ್ದಂತಲ್ಲ ಅಂತ ಇವರೆಲ್ಲ ಮಾತಾಡ್ತಾರೆ ಊರಲ್ಲೆಲ್ಲ. ಏನ್ ಮಾಡ್ಕೊಬಂದು ಹಿಡಿಯೋ ಬಿಟ್ಟ ಮೇಲೆ ಇಲ್ಲ ಮೊಬೈಲ್ ಇತ್ತಿತ್ತಿಲ್ಲ ಅವತ್ತೇ ಕಿತ್ಕೊಂಡ್ರು. ಅಲ್ಲೇ ಸಾಲಗ್ರಾಮದಲ್ಲಿ ಬರ್ಬೇಕಾದ್ರೆ ಬಂದ್ರಲ್ಲ ನನ್ನ ಸಾಲಗ್ರಾಮಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಕಿತ್ಕೊಂಡು ಅಲ್ಲೇ ನಿಮ್ ಮನೆಗೆ ಕೊಡ್ತೀವಿ ಅಂತ ಮಡಿಕೊಂಡ್ರು. ಅದ ಕೇಸನ ತಂದವ್ರೆ, ಇಲ್ಲಿ ಅವರೇ ತಂದವ್ರೆ. ಈಸ್ಕ ಮಡಿಕೊಂಡಿದ್ರಲ್ಲ ಅವರೇ ತಂದವ್ರೆ. ಓಪನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಕೊಡ್ಬೇಕು. ಲಾಕ್ ಆನ್ ಮಾಡಿ ಲಾಕ್ ಮಾಡಿತ್ತಿಲ್ಲ, ಲಾಕ್ ತೆಗೆದ್ಬಿಟ್ಟು ಕೊಟ್ಟಿದ್ರು ನನ್ನ ಮಗ. ಆತ ತಗೊಂಡೋಗಮ್ಮ ನಿಂತ ಫೋನ್ ಇಲ್ಲ, ಏನಾರ ಫೋನ್ ಗಿನ್ ಮಾಡ್ಬೇಕು ಅಂದ್ರು ಲಾಕ್ ಆಗಿಲ್ಲ, ಇದು ಫೋನ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದು ನನ್ನ ಮಗ. ಅವ್ರು ಅಲ್ಲೇ ಮಡಿಕೊಂಡ್ರು. ನನ್ನ ಫೋನ್ ಕೀಪ್ಯಾಡು ಮನೇಲದೆ. ಹಂಗೆ ಸುಳ್ಳು ಹೇಳ್ಕೊಂಡು ಇರಿಸಿದ್ರು. ಇಲ್ಲೂ ಹಂಗೆ ಈ ಸುಳ್ಳು ಹೇಳ್ಕೊಂಡು ಯಾರು ಪೊಲೀಸ್ ಬಂದ್ರೆ ಸಿಕ್ಕಬೇಡ, ನಿನಗೆ ತೊಂದರೆ ಆಯ್ತದೆ ಅಂತಲೂ ಎದುರಿಸ್ಬಿಟ್ರು.